ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 72ನೆಯ ತಿರುನಾಮ ಭೂಗರ್ಭ. ಚೆನ್ನೈ ಸಮೀಪದ ಈಸ್ಟ್ ಕೋಸ್ಟ್ ರೋಡ್ನಲ್ಲಿ ತಿರು ಇಡಯಂದೈ ಎಂಬ ದಿವ್ಯ ದೇಶವಿದೆ. ಇಲ್ಲಿ ನಾವು ನಿತ್ಯ ಕಲ್ಯಾಣ ದೇವರ ದಿವ್ಯ ದರ್ಶನವನ್ನು ಪಡೆಯಬಹುದು. ಇಲ್ಲಿ ವರಾಹ ಸ್ವಾಮಿಯು ಭೂದೇವಿಯನ್ನು ತನ್ನ ಎಡ ಹೆಗಲ ಮೇಲೆ ಹೊತ್ತಿರುವುದರಿಂದ ಈ ಸ್ಥಳಕ್ಕೆ ತಿರು ಇಡಯಂದೈ ಎಂಬ ಹೆಸರು ಬಂದಿದೆ. ತಮಿಳಿನಲ್ಲಿ ಇಡ ಎಂದರೆ ಎಡ ಎಂದು ಅರ್ಥ. ಪಲ್ಲವ ರಾಜನಾದ ಅರಿಕೇಸರಿ ಈ ಭಗವಂತನ ಮಹಾಭಕ್ತನಾಗಿದ್ದನು. ಅವನು ಪ್ರತಿದಿನ ಮಹಾಬಲಿಪುರಂನಿಂದ ತಿರುಯಿಡಯಂದೈಗೆ ಭಗವಂತನ ದರ್ಶನಕ್ಕಾಗಿ ಪ್ರಯಾಣಿಸುತ್ತಿದ್ದನು. ರಾಜನ ಭಾರವನ್ನು ಒಂದೇ ಕುದುರೆಯು ಪೂರ್ಣ ಪ್ರಯಾಣದವರೆಗೆ ಹೊರುವುದಕ್ಕೆ ಸಾಧ್ಯವಾಗದ ಕಾರಣ ಅವನ ಬಳಿ 2 ಕುದುರೆಗಳು ಮತ್ತು ರಾಜರಕ್ಷಕರು ಇದ್ದರು. ದಾರಿಯ ಮಧ್ಯದಲ್ಲಿ ರಾಜನು ಒಂದು ಕುದುರೆಯಿಂದ ಮತ್ತೊಂದು ಕುದುರೆಗೆ ಬದಲಿಸಿಕೊಂಡು ತನ್ನ ಪ್ರಯಾಣವನ್ನು ಮುಂದುವರಿಸುತ್ತಿದ್ದನು. ಒಂದು ದಿನ ಭಗವಂತನ ದರ್ಶನ ಪಡೆಯುವಾಗ ರಾಜನ ಮನಸ್ಸಿನಲ್ಲಿ ಒಂದು ಆಲೋಚನೆ ಮೂಡಿತು. ನನ್ನ ಭಾರವನ್ನೇ ಒಂದು ಕುದುರೆ ಕೆಲವು ಗಂಟೆಗಳ ಕಾಲವೂ ಸಹಿಸಲಾರದೆ ಇದ್ದಾಗ ಈ ಇಡೀ ಭೂಮಂಡಲವನ್ನು ಅಂದರೆ ಭೂದೇವಿಯನ್ನು ಭಗವಂತನು ತನ್ನ ಎಡ ಹೆಗಲ ಮೇಲೆ ಸದಾ ಕಾಲ ಹೇಗೆ ಧರಿಸಿಕೊಂಡಿರಬಹುದು? ಕಾಳಜಿ ತುಂಬಿದ ರಾಜನು ಅತ್ಯಂತ ಪ್ರೀತಿಯಿಂದ, ಹೇ ನಾರಾಯಣ, ಇಡೀ ಜಗತ್ತನ್ನೇ ಹೊತ್ತಿರುವ ಭೂದೇವಿಯನ್ನು ನೀನು ಸದಾ ಕಾಲ ನಿನ್ನ ಎಡ ಹೆಗಲ ಮೇಲೆ ಹೊತ್ತಿರುವೆಯಲ್ಲವೇ? ಇದರಿಂದ ನಿನಗೆ ನೋವಾಗುತ್ತಿರಬೇಕಲ್ಲವೇ? ದಯವಿಟ್ಟು ಅವಳನ್ನು ಸ್ವಲ್ಪ ಸಮಯದ ಕಾಲ ನಿನ್ನ ಬಲ ಹೆಗಲ ಮೇಲೆ ಹೊತ್ತುಕೋ ಎಂದು ಭಗವಂತನನ್ನು ಕೇಳಿಕೊಂಡನು. ಭಗವಂತನು ನಗುತ್ತಾ, ನಾನು ಭೂದೇವಿಯನ್ನು ನನ್ನ ಹೆಗಲ ಮೇಲೆ ಹೊತ್ತಿರುವುದಕ್ಕೆ ಒಂದು ಕಾರಣವಿದೆ. ತಾಯಿ ತನ್ನ ಗರ್ಭದಲ್ಲಿರುವ ಮಗುವನ್ನು ಯಾವುದೇ ತೊಂದರೆ ಇಲ್ಲದೆ ಹೊರುವಂತೆ ಭೂದೇವಿಯು ಈ ಜಗತ್ತಿನ ಎಲ್ಲ ಜೀವಿಗಳನ್ನು ತನ್ನೊಳಗೆ ಪೋಷಿಸುತ್ತಾಳೆ. ಯಾವ ತಾಯಿಯು ತನ್ನ ಗರ್ಭದಲ್ಲಿರುವ ಮಗು ಭಾರವಾಗಿದೆ ಎಂದು ಎಂದಾದರೂ ಹೇಳುತ್ತಾಳಾ? ಅಥವಾ ಮಗುವಿನ ಸ್ಥಾನ ಬದಲಿಸು ಎಂದು ಕೇಳುತ್ತಾಳಾ? ಖಂಡಿತ ಇಲ್ಲ. ಆದ್ದರಿಂದ ಭೂದೇವಿಯ ಈ ವಾತ್ಸಲ್ಯಕ್ಕೆ ಗೌರವ ನೀಡಲು ನಾನು ಅವಳನ್ನು ನನ್ನ ಎಡ ಹೆಗಲ ಮೇಲೆ ಹೊತ್ತಿದ್ದೇನೆ. ಇದರಿಂದ ನನಗೆ ಎಂದಿಗೂ ನೋವಾಗುವುದಿಲ್ಲ ಎಂದು ಹೇಳಿದನು. ಇದನ್ನು ಕೇಳಿದ ಅರಿಕೇಸರಿಯ ಕಣ್ಣುಗಳಲ್ಲಿ ಆನಂದ ಬಾಷ್ಪ ಹರಿಯಿತು. ನಿನಗೆ ನೋವಾಗದಿರಬಹುದು, ಆದರೆ ನಿನ್ನ ಭಕ್ತನಾದ ನನಗೆ ನಿನ್ನನ್ನು ಈ ಸ್ಥಿತಿಯಲ್ಲಿ ನೋಡಲು ನೋವಾಗುತ್ತದೆ ಎಂದು ಭಗವಂತನಿಗೆ ಹೇಳಿದನು. ಅದಕ್ಕೆ ಭಗವಂತನು, ನನ್ನನ್ನು ಪ್ರತಿದಿನ ನೋಡಲು ನೀನು 2 ಕುದುರೆಗಳನ್ನು ಬದಲಿಸಿಕೊಂಡು ಬರುತ್ತೀಯ ಎಂಬ ವಿಷಯವನ್ನು ನನಗೆ ಹೇಳಿದೆ. ಇಂದಿನಿಂದ ನಾನು ನಿನಗೆ ಮಹಾಬಲಿಪುರಂನಲ್ಲಿಯೇ ದರ್ಶನ ನೀಡುತ್ತೇನೆ. ಅಲ್ಲಿ ನಾನು ಭೂದೇವಿಯನ್ನು ನನ್ನ ಬಲ ಹೆಗಲ ಮೇಲೆ ಹೊತ್ತಿರುತ್ತೇನೆ. ಇದರಿಂದ ನಿನಗೆ ಸಂತೋಷವಾಗುವುದೇ ಎಂದು ಕೇಳಿದನು. ಅರಿಕೇಸರಿಯ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಅವನು ಅತ್ಯಂತ ಹರ್ಷದಿಂದ ಒಪ್ಪಿಕೊಂಡನು. ಆದ್ದರಿಂದ ಮಹಾಬಲಿಪುರಂನಲ್ಲಿರುವ ತಿರುವಲಯಂದೈ ಕ್ಷೇತ್ರದಲ್ಲಿ ವರಾಹ ಸ್ವಾಮಿಯು ಭೂದೇವಿಯನ್ನು ತನ್ನ ಬಲ ಹೆಗಲ ಮೇಲೆ ಹೊತ್ತು ಅರಿಕೇಸರಿಗೆ ದರ್ಶನ ನೀಡಿದನು. ತಮಿಳಿನಲ್ಲಿ ವಲ ಎಂದರೆ ಬಲ. ಇದು ತಿರು ಇಡಯಂದೈ ಎಂಬ ದಿವ್ಯ ದೇಶದಲ್ಲಿರುವ ಭಂಗಿಯ ಪ್ರತಿಬಿಂಬದಂತಿದೆ. ಭೂಗರ್ಭ ಎಂದರೆ ಈ ಸಮಸ್ತ ಜಗತ್ತಿನ ಭಾರವನ್ನು ಹೊತ್ತಿರುವ ಭೂದೇವಿಯನ್ನು ತನ್ನ ಹೆಗಲ ಮೇಲೆ ಧರಿಸಿ ರಕ್ಷಿಸುವವನು ಎಂದು ಅರ್ಥ. ಭೂದೇವಿಯೇ ನಮಗೆಲ್ಲರಿಗೂ ಆಧಾರ. ನಾವು ಪ್ರತಿದಿನ ಭೂಗರ್ಭಾಯ ನಮಃ ಎಂದು ಜಪಿಸಿದರೆ ಭಗವಂತನು ನಮ್ಮ ಜೀವನದ ಎಲ್ಲ ಕಷ್ಟಗಳನ್ನು ದೂರ ಮಾಡುತ್ತಾನೆ. ನಮ್ಮ ಮನಸ್ಸಿನ ಭಾರವನ್ನೆಲ್ಲ ತೆಗೆದು ಶಾಂತಿ ಮತ್ತು ನೆಮ್ಮದಿಯ ಜೀವನವನ್ನು ಅನುಗ್ರಹಿಸುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.